वक्फ बिल को लेकर भड़के कांग्रेस नेता। आज बीजापुर में माध्यम से बात करते हुए कांग्रेस मुखंडों ने वक्फ बिल को लेकर आने वाले 23 या 24 अप्रैल को बीजापुर में बड़े पैमाने पर प्रोटेस्ट करने की बात कही। कांग्रेस नेता अब्दुल हमीद मुशर्रफ, अब्दुल रज़ाक वर्दी, एस.एम. पाटिल गनियार, मोहम्मद रफीक टपाल, एम.सी. मुल्ला और एडवोकेट आशिफुल्लाह सैयद कादरी ने माध्यम से बात करते हुए कहा कि इस वक्फ बिल को एक मुद्दा बनाकर केंद्र सरकार वक्फ प्रॉपर्टी और मुसलमानों को एक ठेस पहुंचाने का काम कर रही है। इस बिल को वापस लेना चाहिए, वरना पूरे भारत देश में इसके खिलाफ प्रोटेस्ट करने की बात कही जिम्मेदारों ने। ಮತ್ತು ಪ್ರಿಂಟ್ ಮೀಡಿಯಾ ಅವರಿಗೆ ಸ್ವಾಗತ ಕೋರುತ್ತಾ ಇವತ್ತು ನಾವು ವಕ್ಫ್ ಬಿಲ್ ಸಲುವಾಗಿ ವಿರೋಧ ಮಾಡ್ಲಿಕ್ಕತ್ತೀವಿ ಬಿಜೆಪಿ ಸರ್ಕಾರಕ್ಕೆ। ಮತ್ತು ನಾವು 15 ತಾರೀಕು ರೈಲಿ ಮಾಡಿ ಮನವಿ ಕೊಡೋದಿತ್ತು, ಅದು ಕ್ಯಾನ್ಸಲ್ ಮಾಡಿ 22 24 ತಾರೀಕರೆ ನಾವು ಮಾಡಬೇಕಂತ ಅದರ ಸಲುವಾಗಿ ನಿಮ್ಗೆ ಇವತ್ತು ನಾವು ಕರೆದೀವಿ। ಈ ವಕ್ಫ್ ಬಿಲ್ ಸಲುವಾಗಿ ಬರೇ ಬಿಜೆಪಿ ಅವರು ಮೈನಾರಿಟಿ ಮಂದಿಗೆ ಒಂದೇ ಕಾಸ್ಟ್ಗೆ ಅವ್ರು ಮಾಡ್ಲಾಕತ್ತಾರ। ನಾವು ಎಲ್ಲ ಕಾಸ್ಟ್ ಕೂಡ ಎಲ್ಲ ರಣತಂಬ ಕೂಡ ನಾವು ಹೊಂಟೀವಿ। ಈ ಬಿಜೆಪಿ ಅವರು ಏನಾರೇ ಒಂದು ಕೈದೆ ತರ್ತಾರೆ ತಂದು ಬರೇ ಒಂದು ಮೈನಾರಿಟಿಗೆ ಒಂದು ಟಾರ್ಗೆಟ್ ಮಾಡಿ ನಮ್ಮ ಮೈನಾರಿಟಿ ಮಂದಿಗೆ ಕಾಡಿಸ್ಬೇಕಂತಾರೆ। ಅದ್ರಾಗ ಮೈನಾರಿಟಿದೊಳಗೆ ನಾವು ಒಬ್ಬರೇ ಇಲ್ಲ, ಸಿಖ್ರು ಅದಾರ, ಜೈನರು ಅದಾರ, ಕ್ರಿಶ್ಚನ್ ಅದಾರ। ನಮ್ಮ ಮೈನಾರಿಟಿ ಮಂದಿ ಇಷ್ಟು ಮಂದಿಗೆ ಕಾಡಿಸೋದು ಬಿಟ್ಟು ಬಿಜೆಪಿ ಸರ್ಕಾರ ಇದು ಏನು ತರೋದು ಹರಕತ್ತಿತ್ತು। ಇದು ವಕ್ಫ್ ಇದು ಯಾರೇ ಅಲ್ಲಾನ ಹೆಸರ್ಲೆ ಕೊಡ್ತಾರೆ, ಮತ್ತು ನೀವೇ ಕೊಟ್ರೆ ಹೊಳಿಸ್ಕೋತೀರೇನ? ಅವ್ರು ಯಾರೇ ದಾನ ಮಾಡಿರ್ತಾರೆ ಅವ್ರು ಕೊಟ್ಟು ಬಿಟ್ಟಿರ್ತಾರೆ। ಇದರ ಸಲುವಾಗಿ ನಾವು ನಿಮ್ಗೆ ಕರೆದಿದ್ದೀವಿ। ಈ ನಮ್ಮ ವಕ್ಫ್ ಬೋರ್ಡ್ಗೆ ನಾವು ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ, ಇದಕ್ಕೆ ನಾವು ಖಂಡನೆ ಮಾಡ್ತೀವಿ। ಈ ಬಿಜಾಪುರ್ಲಿಂದನೂ ನಾವು ಹೋಗ್ತೀವಿ ಸುಪ್ರೀಂ ಕೋರ್ಟ್। ವಕ್ಫ್ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿದ್ದಕ್ಕಾಗಿ ನಾವು ಪ್ರತಿಭಟನೆ ಮಾಡೋರ್ತೀವಿ। ಏನಾಗಿದೆ ಅಂದ್ರೆ ದೇಶದಾಗ ಪರಿಸ್ಥಿತಿ, ವಕ್ಫ್ದ ಅರ್ಥನೇ ಗೊತ್ತಿಲ್ಲ ಇವರೆಲ್ಲರಿಗೆ। ವಕ್ಫ್ ಅಂದ್ರೆ ಏನು? ವಕ್ಫ್ ಮುಸ್ಲಿಮ್ ಸಮಾಜಕ್ಕೂ ಮುಸ್ಲಿಮರಿಗೋಸ್ಕರ ಇಲ್ಲ। ವಕ್ಫ್ ಅಂದ್ರೆ ಆಸ್ತಿ ಸಂರಕ್ಷಣೆ ಮಾಡುವ ಸಲುವಾಗಿ ಒಂದು ಕಾನೂನು ಇದೆ ಈ ದೇಶದಲ್ಲಿ, ಸಂವಿಧಾನಬದ್ಧವಾಗಿ ಕಾನೂನನ್ನು ಮಾಡಿದ್ದಾರೆ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಯಾರ್ಯಾರಿಗೆ ಏನು ಇರಬೇಕು ಪ್ರಾವಿಷನ್ ಇಟ್ಟಿದ್ದಾರೆ, ಆ ಪ್ರಾವಿಷನ್ ಪ್ರಕಾರ ಸಂರಕ್ಷಣೆಗೋಸ್ಕರ ವಕ್ಫ್ ಆಸ್ತಿಗಳನ್ನು ಸಂರಕ್ಷಣೆಗೋಸ್ಕರ ಇದು ಮೊದಲು ನಾವು ಸ್ಪಷ್ಟಪಡಿಸ್ತೀವಿ। ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ವಕ್ಫ್ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿ ಬಡ ಮುಸ್ಲಿಮರನ್ನ ಅಭಿವೃದ್ಧಿ ಮಾಡ್ತೀವಿ, ಉದ್ಧಾರ ಮಾಡ್ತೀವಿ ಅಂತ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ। 11 ವರ್ಷಗಳ ಕಾಲ ಈ ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸಿತ್ತು। ಒಂದು ಮುಸ್ಲಿಮರ ಅಭಿವೃದ್ಧಿಗಾಗಿ ಅಂತ ಒಂದು ವರ್ಕ್ ಮಾಡಿವಿ, ಬಡ ಮುಸ್ಲಿಮರ ಕಲ್ಯಾಣಕ್ಕಾಗಿ ಒಂದು ಯೋಜನೆ ಮಾಡಿವಿ ಅಂತ ಅವರು ಡಿಕ್ಲೇರ್ ಮಾಡಬೇಕಾಗಿತ್ತು, ಒಂದೂ ಮಾಡಿಲ್ಲ। ಏನೇನು ಕಷ್ಟ ಕೊಡಬೇಕು, ಏನೇನು ಹಿಂಸೆ ಕೊಡಬೇಕು, ಏನೇನು ಅಪಪ್ರಚಾರ ಮಾಡಬೇಕು ಎಲ್ಲ ಮಾಡ್ಯಾಗ್ಯದ ಇವರು। ಮತ್ತೀಗ ಈ ಹೆಸರ ಮೇಲೆ ಅಭಿವೃದ್ಧಿ, ಹಿಂದೆ ನೀವು ತ್ರಿಬಲ್ ತಲಾಖತ್ ಮಾಡಿದ್ರಿ, ಅದರಿಂದ ಏನೇನು ಸಾಧಿಸಿದ್ರಿ? ಹಲಾಲ್ ಜಟ್ಗ, ಹಲಾಲ್ ಕಟ್, ಆ ಕಟ್, ನಿಮ್ದು ಹಿಜಾಬ್ ಇವೆಲ್ಲ ಮಾಡ್ತಾ ಇದ್ದೀರಿ, ಇದರಿಂದ ಏನ್ ಸಾಧಿಸಿದಿರಿ ನೀವು? ಅಭಿವೃದ್ಧಿ ಕಾರಣ ಇವು? ಹೇಳಿ, ಇದು ಅಭಿವೃದ್ಧಿ ಕಾರ್ಯ ಅಂತ ಹೇಳಿ। ಒಂದೂ ಅಭಿವೃದ್ಧಿ ಕಾರ್ಯ ಮಾಡೋಕ್ಕಾಗಿಲ್ಲ ನಿಮಗ, ಒಂದೂ ಮಾಡಿಲ್ಲ। ಬಿಡು ಮುಸ್ಲಿಮರು ಬಿಡು, ಹಿಂದೂಗಳ ಸಲುವಾಗಿ ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ? ಅದು ಜೀರೋ ಇದೆ। ನೀವು ಬರೀ ಕೋಮುವಾದ ಬೆಳೆಸೋದು, ಜಾತೀಯತೆ ಬೆಳೆಸೋದು, ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡೋದು, ಗೊಂದಲ ಮಾಡೋದು, ಇದನ್ನೇ ಮಾಡಿದಿರಿ। ಯಾರಿಗೋಸ್ಕರ ಏನ್ ಮಾಡಿದಿರಿ? ಏನ್ ಬೃಹತ್ ಯೋಜನೆಗಳು ಈ ದೇಶಕ್ಕಾಗಿ ಏನ್ ಬಂದಿದಾವ? ಇದ್ದಂತ ಎಲ್ಲ ಯೋಜನೆಗಳನ್ನು ಮಾರಾಟ ಮಾಡಿದಿರಿ। ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಎಲ್ಲ ಯೋಜನೆಗಳನ್ನು ಮಾರಾಟ ಮಾಡಿದಿರಿ, ಎಲ್ಲ ಉದ್ಯಮಗಳನ್ನು ಮಾರಾಟ ಮಾಡ್ತಾ ಇದ್ದೀರಿ। 16 ಲಕ್ಷ ಕೋಟಿ ರೂಪಾಯಿ ಉದ್ಯಮಪತಿಗಳ ಸಾಲ ನೀವು ಶೂಟ್ ಮಾಡಿದಿರಿ।
ಇದ್ರ ಬಗ್ಗೆ ಹೇಳಿ ಯಾಕೆ ಶೂಟ್ ಮಾಡಿದ್ರಿ? ಜನರಿಗೆ ತಿಳಿಸಿ. PM ಮೋದಿ ಕೇರ್ ಫಂಡ್ ನಲ್ಲಿ ಗುಪ್ತವಾಗಿ ಧನ ತಗೊಳ್ತಾ ಇದ್ದೀರಿ. ನಿನ್ನಿನ ಪೇಪರ್ದಾಗ ಎಲ್ಲಾ ಪೇಪರ್ದಾಗ ಬಂದು ಮಾಧ್ಯಮದಲ್ಲಿ ಬಂದಿದೆ. ಈ ವರ್ಷ 2400 ಕೋಟಿ ದೇಣಿಗೆ ಬಂದಿದೆ ಉದ್ಯಮಗಳಿಂದ. ಅದರಲ್ಲಿ 2200 ಮೇಲ್ಪಟ್ಟು ಕೋಟಿ ನಿಮ್ಮ ಬಿಜೆಪಿಗೆ ಬಂದಿದೆ. ಇದು ಇಂಡೈರೆಕ್ಟ್ ಭ್ರಷ್ಟಾಚಾರ. ಇಡಿ ಬಿಡುದು, IT ಬಿಡುದು, BT ಬಿಡುದು ಬಿಟ್ಟು ಭ್ರಷ್ಟಾಚಾರ ಮಾಡೋದು ಇಂಡೈರೆಕ್ಟ್ ಆಗಿ. ನೀವು PM ಕೇರ್ ಫಂಡ್ ಅಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ. ಇವೆಲ್ಲಾ ಮುಚ್ಕೊಳ್ಳಿಕ್ಕ, ಇವೆಲ್ಲಾ ನಿಮ್ಮ ದುರಾಡಳಿತ ಭ್ರಷ್ಟಾಚಾರ ಮುಚ್ಕೊಳ್ಳಿಕ್ಕ ವಫ್ ಕಾನೂನನ್ನು ಮುನ್ನೆಲೆಗೆ ತಂದು ಜನರಿಗೆ ತಲೆ ಹುಳ ಬಿಟ್ಟು ಜನರಿಗೆ ಚರ್ಚೆ ಮಾಡಕ್ ಹಚ್ಚಿದ್ರು. ವಫ್ ಒಂದು ಹಳ್ಳಾಗ ಹೇಳ್ತಾರ, ಸುಂಬಳ ತಕ್ಕೊಳಕ್ಕೆ ಬರಲಾರ್ದ ಹುಡುಗರು ಸಹಿತ ವಕ್ಫ್ ಬಗ್ಗೆ ಮಾತಾಡ್ತಾರೆ. ಇವತ್ತ ವಕ್ಫ್ ಅಂದ್ರೆ ಏನ್ ಗೊತ್ತಿಲ್ಲ ಅವ್ರಿಗೆ. ವಫ್ ಕಾನೂನು ಅಂದ್ರೆ ಏನ್ ಗೊತ್ತಿಲ್ಲ. ಇದು ತಿದ್ದುಪಡಿ ಎದ್ರ ಸಲಹೆ ಮಾಡ್ತಾರೆ ಗೊತ್ತಿಲ್ಲ. ಹಿಂದೂ ಮುಸ್ಲಿಮರಲ್ಲಿ ಇದನ್ನು ಗೊಂದಲ ಎಬ್ಬಿಸ್ಬಿಟ್ಟಿದ್ದೀರಿ. ಹಳ್ಳಿಯಾಗ ಜನ ಕೇಳ್ತಾ ಇದ್ದಾರೆ, ಏನೆಲ್ಲ ಖಬರಸ್ತಾನ ಕಿತ್ತು ಬಿಡ್ತಾರತ್ತಲ್ಲ, ಹೆಂಗ್ ಮಾಡೋದು? ಖಬರಸ್ತಾನ ಕಿತ್ತು ಬಿಡ್ತಾರತ್ತ ಹೆಂಗ್ ಮಾಡೋದು? ಭಯಭೀತರನ್ನಾಗಿ ಮಾಡಿದ್ದೀರಿ ನೀವು ಮುಸ್ಲಿಂ ಸಮಾಜವನ್ನು ಇವತ್ತು ದೇಶದಲ್ಲಿ. ಹಳ್ಳಿಯಾಗ ಹೋದ್ರು ಕೇಳ್ತಾ ಇದ್ದಾರೆ ಜನ ನಮಗ, ಇದು ದರ್ಗಾ ಕಿತ್ತಾರಂತಲ್ಲ, ಖಬರಸ್ತಾನ ಅಬಾಲಿಷ್ ಮಾಡ್ತಾರಂತಲ್ಲ. ಇದು ಮುಸ್ಲಿಮರನ್ನ ಭಯ ಹುಟ್ಟಿಸಲಿಕ್ಕ, ದೇಶದ ಗಮನವನ್ನ, ದೇಶದ ಜನರ ಗಮನವನ್ನ ನಿಮ್ಮ ದುರಾಡಳಿತ ಮೆಚ್ಕೊಳಕ, ಬೇರೆ ಸೆಳಿಲಿಕ್ಕೆ ಇದೆಲ್ಲ ಮಾಡ್ತಾ ಇದ್ದೀರಿ. ಅಮಿತ್ ಶಾ ಅಂತ ಒಬ್ಬ ಈ ದೇಶದ ಗೃಹ ಮಂತ್ರಿ, ತಡಿಪಾರ್ ಗೃಹ ಮಂತ್ರಿ, ಪಾರ್ಲಿಮೆಂಟ್ ನಲ್ಲಿ ಮುಳವಾಡ ಗ್ರಾಮದ ಪ್ರಸ್ತಾವನೆ ತಗೊಂಡು, ಅಲ್ಲಿ ಹೊನವಾಡ ಗ್ರಾಮದ ಪ್ರಸ್ತಾವನೆ ತಗೊಂಡು 1600 ಎಕರೆ ವಕಫ್ ಭೂಮಿಯನ್ನು ಕಬಳಿಸಿದ್ದಾರೆ, ವಕಫ್ದವ್ರು ಅಂತ ಹೇಳಿದ್ದಾರೆ. ರಿಯಲ್ ಫ್ಯಾಕ್ಟ್ ಏನಂದ್ರೆ, ವಕಫ್ ಆಸ್ತಿಯನ್ನ ರೈತರಿಗಾಗಿದೆ ಮೊದಲೇ. ಅದು ಇನಾಮ್ ರದ್ದತಿ ಆಗಿರ್ಬೋದು, ಟೆನೆಂಟ್ ಆಗಿರ್ಬೋದು, ಎಲ್ಲ ಆಗಿದೆ. ರೈತರಿಗೆ ಲಾಭ ಆಗಿದೆ ವಕಫ್ ಆಸ್ತಿಯಿಂದ. ಉಲ್ಟಾ ನೀವು ಅದನ್ನು ಅಪಪ್ರಚಾರ ಮಾಡ್ಲಕ್ಕ ವಕಫ್ದಿಂದ ರೈತರಿಗೆ ತ್ರಾಸ ಆಗ್ತಾ ಇದೆ, ವಕಫ್ದಿಂದ ರೈತರಿಗೆ ತ್ರಾಸ ಆಗ್ತಾ ಇದೆ. MB ಪಾಟೀಲ್ ಸಾಹೇಬರು 10 ಸಲ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ, ಬಿಜಾಪುರದಲ್ಲಿ ಕೊಟ್ಟಿದ್ದಾರೆ. ಆ ವಿವರಣೆ ಒಪ್ಪಲಿಕ್ಕೆ ತಯಾರಿಲ್ಲ. ಅವ ತೇಜಸ್ವಿ ಸೂರ್ಯ ಒಬ್ಬ, ಅವನಲ್ಲಿ ಸಲಹೆ, ಬಸನಗೌಡನ ಸಲಹೆ. ಅಲ್ಲಿ ಅಮಿತ್ ಶಾ ಇವತ್ತು ಪಾರ್ಲಿಮೆಂಟ್ದಲ್ಲಿ ಸುಳ್ಳು ಹೇಳಿದಾರ. ಪಾರ್ಲಿಮೆಂಟ್ ಈ ದೇಶದ ಒಂದು ಪವಿತ್ರ ಸ್ಥಾನ ಅದು. ಕೆಲವೊಂದು ವಿಷಯಗಳನ್ನು ಯಾವ್ದು ಒಪ್ಪಿಸಿ ನಮ್ಮ ಸ್ನೇಹಿತರು ಕೇಳಿದ್ರು. ಅದ್ರಾಗ ನಂಬರ್ 1 ವಾಕ್ಯದೊಳಗೆ ಏನಂತ ಅಂದ್ರೆ, ಅವ್ರು ಲೀಡಿಂಗ್ ತಗೊಂಡ್ ಬರ್ಬೇಕಂತ. ಎರಡನೇದು ಏನೈತಪ್ಪ, ಒಂದು ಸಮಿತಿ ಒಳಗ ಅವರು ಹಿಂದೂಗಳು ಅಂತ ವ್ಯಕ್ತಿಗಳು ಇರ್ಬೇಕಂತ. ಮೂರನೇದು ಏನಪ್ಪಾ ಅಂದ್ರೆ, ಅವ್ರು ಯಾವುದೇ ಕಾರಣಕ್ಕೂ ಬಡವರಿಗೆ ಕೊಟ್ಟಿವತ್ತಿ ಹೇಳ್ತಾರೆ, ಯಾವ ಬಡವರಿಗೆ ಯಾವ ರೀತಿ ಕೊಡ್ತಾರೆ ಅನ್ನೋದು ಸ್ಪಷ್ಟನೆ ಇಲ್ಲ. ಇಂಥವು ಸಾಕಷ್ಟು ಅಂಶಗಳನ್ನು ಈ ಅಮೆಂಡ್ಮೆಂಟ್ನಾಗ ತಗೊಂಡು ಬರ್ತಿದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ವಿ, ಖಂಡನೆ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ವಿ. ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು, ನೀವು ಅದು ಕೈದೆ ಆದ್ಮೇಲೆ ಯಾಕೆ ಹೋರಾಟ ಮಾಡ್ತೀರಿ, ಯಾಕೆ ಇದು ಮಾಡ್ತೀರಿ ಅಂದ್ರೆ ಏನ್ ಅರ್ಥ? ಮುಸಲ್ಮಾನರಿಗೆ ಒಂದು ಕೈದೆ, ಹಿಂದೂಗಳಿಗೆ ಒಂದು ಕೈದೆ ಇಲ್ಲ. ಈ ಭಾರತ ದೇಶದೊಳಗೆ ಎಲ್ಲರಿಗೂ ಒಂದೇ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಕೈದೇನೆ ನಾವು ನಡಿಬೇಕಾಗ್ತೈತಿ. ನಿಮ್ಗೆ ಎಷ್ಟು ಅಧಿಕಾರ ಇದೆ ಅದಕ್ಕೆ ಅಷ್ಟು ಅಧಿಕಾರ ನಮಗೂ ಇರುತ್ತೆ. ಅದು ಅಲ್ಲದೆ ಈ ವಕಫ್ ಬಗ್ಗೆ ನಾವು ಏನ್ ಮಾಡ್ಬೇಕು ಏನಿಲ್ಲ, ಈ ಕೃಷಿ ಅದು 20 ತಾರೀಕು 22 ತಾರೀಕು ಏನ್ ಮಾಡ್ಬೇಕಾಗಿತ್ತು ಅದು ಪೂರ್ವ ಸಭೆಯನ್ನು ಮಾಡಿ ನಾವು ಅದು ಇದು ಮಾಡ್ತೀವಿ. ಈಗ 15 ತಾರೀಕು ಮಾಡ್ಬೇಕಂತ ಉದ್ದೇಶದಿಂದ ಎಲ್ಲ ನಿಮ್ಮ ಮುಖಾಂತರ ಜನರಿಗೆ ನಾವು ತಿಳುವಳಿಕೆ ಮಾಡ್ತೀವಿ. 15 ತಾರೀಕಿಂದ ಮಾಡ್ತಾ ಇಲ್ಲ, ಮುಂದೆ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಒಂದು ಪೂರ್ವಭಾವಿ ಸಭೆ ಮಾಡಿದ್ರು. ನಾವು ವಕಫ್ ಬಿಲ್ ಬಗ್ಗೆ ಡಿಟೇಲ್ ಆಗಿ ಅಲ್ಲಿ ಅದರಿಂದ ನಮ್ಮ ಸಮಾಜಕ್ಕೆ ಆಗುವ ತೊಂದರೆಗಳು. ವಕಫ್ ಅಂದ್ರೆ ಏನಪ್ಪ? ವಕಫ್ ಅಂದ್ರೆ ಔಕಾಫ್ ಅಂದ್ರೆ ಪ್ರಾಪರ್ಟಿ ಆಫ್ ಅಲ್ಮೈಟಿ. ಅದು ಎಲ್ಲಿಂದ ಬಂದಿದೆ? ಎಲ್ಲಾದು ಒಂದೇ ಒಂದು ದೊಡ್ಡ ನಿಮ್ಗೆ ಆನ್ಸರ್ ಕೊಡ್ತೀನಿ ನೋಡಿ. ಅದ್ರ ಡಿಟೇಲ್ ನಾವು ಮತ್ತೊಮ್ಮೆ ಮಾಡೋಣ. ಅದರಲ್ಲಿ ಎನ್ಕ್ರೋಚ್ಮೆಂಟ್ ಇದ್ದಿರಲ್ಲ, ಒಂದು ಮುಸ್ಲಿಂ ಕಾಯ್ದೆ, ಮುಸ್ಲಿಂ ಪರ ಇರುವ ವಕಫ್ ಅಲ್ಲಿ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ಬಿಜೆಪಿಯಿಂದ. ಯಾಕಂದ್ರೆ ಇವ್ರಿಗೆಲ್ಲ ಮಾರಿದ್ದಾರೆ. ಇವರು ಏನೇನ್ ಮಾರ್ಬೇಕಾಗಿತ್ತು ಮಾರ್ಯಾರ. ಈಗ ವಕಫ್ದ ಜಮೀನುಗಳು ನಾವೇನು ಇಟ್ಕೊಂಡು ಕೂತಿದ್ದೇವೆ ಇಲ್ಲಿವರೆಗೆ, ಅದನ್ನ ಮಾರ್ಲಾಗ್ತದೆ. ನೋಡಿ, ಅದು ಬೇರೆ ನೋಡಿ. ಎಲ್ಲಾದ್ರೊಳಗೆ ತಪ್ಪು ಇರ್ತಾವ. ಒಂದ್ ಯಾವ್ದೇ ಸಿಸ್ಟಮ್ ಅದಲ್ಲ, ಇಟ್ಸ್ ಡಿಫ್ರೆಂಟ್. ಆದ್ರೆ ಅದು ಒಂದು ಯಾರಿಗೆ ಬೇಕಾಗಿತ್ತು ಸಲುವಾಗಿ ಇದು ಪ್ರಯತ್ನ ಮಾಡ್ತಾರೆ. ಪ್ರಿನ್ಸಿಪಲ್ ಆಕ್ಟ್ ಸೆಕ್ಷನ್ 6 and 7 ಏನಿತ್ತಲ್ಲ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ, ಅದನ್ನು ಮೋಡಿಫೈ ಮಾಡಿದ್ದಾರೆ. ಅದರಲ್ಲಿ ಏನಿದೆ, ಸೆಕ್ಷನ್ 6 and 7 being agreed by the declaration application before the tribunal.
ನಾವು ಅದನ್ನ ಈಗ ತೆಗೆದುಹಾಕಿ ಜಿಲ್ಲಾಧಿಕಾರಿಯ ಸುಪುರ್ದಿ ಒಳಗ ಯಾವ ಆಸ್ತಿ ವಕ್ಫ್ ಇದೆ, ಯಾವ ಆಸ್ತಿ ವಕ್ಫ್ ಇಲ್ಲ ಅನ್ನುವಂಥದ್ದು ಘೋಷಣೆ ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗೆ ಸಂಪೂರ್ಣ ಅಧಿಕಾರ ಕೊಡ್ತಾರೆ. ಇದರ ಅರ್ಥ ಜಿಲ್ಲಾಧಿಕಾರಿ ಸರ್ಕಾರದ ಕೈಗೊಂಬೆಯಾಗಿ ವಕ್ಫ್ ಆಸ್ತಿಯನ್ನು ವಿಲೇವಾರಿ ಮಾಡಬಹುದು. ದಟ್ ಈಸ್ ದ ಮೇನ್ ಅಮೆಂಡ್ಮೆಂಟ್ ಇನ್ ದ ಫ್ರೆಶ್ ಅಮೆಂಡ್ಮೆಂಟ್. ಇಂಥದ್ದು ಹಲವಾರು ಆಸ್ತಿ ದುರುಪಯೋಗ ಆಗ್ತಾ ಇದೆ ಅಂತ ಇಲ್ಲ ಜೈನರು ಬೌದ್ಧರು ಹೋಗಿರೋದಲ್ಲ, ಆಸ್ತಿ ದುರ್ಬಳಕೆ ಆಗ್ತಾ ಇದೆ ಅಂತ ಮುಸಲ್ಮಾನರೇ ಅಫಿಡವಿಟ್ ಸಲ್ಲಿಸಿರೋದು. ಎರಡನೇದು ಅನ್ವರ್ ಮಾನಿಕ್ವಾಡಿ ಅವರು ವರದಿ ಅವರೇನು ಬೇರೆ ಯಾರು ಅನ್ವರ್ ಮಾನಿಕ್ವಾಡಿ ಸ್ಪಾನ್ಸರ್ಡ್ ಬಿಜೆಪಿ ಕಮಿಷನ್ ರಾಜಕೀಯವಾಗಿ ಏನಾದ್ರು ತಗೊಂಡ್ರಿ ಹೌದಾ? ಈಗ ಆಯ್ತು, ಈ ದೇಶದ ಸುಪ್ರೀಂ ಯಾವುದು ಅಂದ್ರೆ ಸಂಸತ್ತು. ಸಂಸತ್ನಲ್ಲಿ ಮಸೂದೆ ಮಂಡನೆ ಆದ್ಮೇಲೆ ನಿಮ್ಗೆ ಅವಕಾಶ. ಈ ದೇಶದ ಸುಪ್ರೀಂ ಸಂಸತ್ತಿನಲ್ಲೇನೆ ರೈತರ ಕರಾಳ